ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಚಾಯ್ಸ್ ಡೆಲಿವರಿ ಅಪ್ಲಿಕೇಶನ್ಗೆ ಹೇಗೆ ನಾವು ಜಾಯ್ನ್ ಆಗೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನೊಂದೇನು ಅಂತ ಅಂದರೆ, ಈ ಚಾಯ್ಸ್ ಡೆಲಿವರಿ ಅಪ್ಲಿಕೇಶನ್ಗೆ ನಾನು ಜಾಯ್ನ್ ಆಗೋಕ್ಕೆ ಮುಂಚೆನೂ ಕೂಡ ಟ್ರೈ ಮಾಡಿದೆ. ಮುಂಚೆ ಟ್ರೈ ಮಾಡಿದಂಥ ಸಿಚುವೇಷನಲ್ಲಿ ಆಗಲಿಲ್ಲ, ಅಂದರೆ ಐ ಡಿ ಕ್ರಿಯೇಟ್ ಮಾಡೋಕ್ಕಿಲ್ಲ. ಏನಕ್ಕಪ್ಪ ಅಂತ ಅಂದರೆ, ಮೇಯ್ನ್ ರೀಸನ್ ಬಂದು ಈ ಅಪ್ಲಿಕೇಶನ್ ಕೂಡ ಇದಿಲ್ಲ, ಈ ಚಾಯ್ಸ್ ಡೆಲಿವರಿ ಅಂತ ಅಪ್ಲಿಕೇಶನ್ ಇಲ್ಲ. ಇದು ಕೂಡ ಸ್ವಿಗ್ಗಿನೇ, ಅಂದರೆ ಸ್ವಿಗ್ಗಿಗೆ ಸೇರಿದಂಥ ಒಂದು ಅಪ್ಲಿಕೇಶನ್ ಇದು. ಬಟ್ ಅವ್ರಿಗೂ ಕೂಡ ಒಂದು ಅವಕಾಶ ಕೊಡ್ಬೋದಾಗಿದೆ. ಏನಕ್ಕೆ ಅಂತಂದರೆ, ಇದರಲ್ಲಿ ಬೇಕಾದಂಥ ಆರ್ಡರ್ನ ಸೆಲೆಕ್ಟ್ ಮಾಡ್ಕೊಳೋದು, ಎಷ್ಟು ಆರ್ಡರ್ ಬೇಕಾದ್ರೆ ರಿಜೆಕ್ಟ್ ಮಾಡೋದು, ಆ ರೀತಿಯಲ್ಲಿ ಇದೆ. ಅದಕ್ಕೋಸ್ಕರ ಅವ್ರಿಗೂ ಒಂದು ಅವಕಾಶ ಕೊಡ್ಬೋದಾಯಿತು. ಬಟ್ ಏನು ಮಾಡಿದ್ದಾನೆ ನೀವು ಅಂತಂದರೆ, ಸ್ವಿಗ್ಗಿಲಿ ಏನಾದ್ರು ನೀವು ಕೆಲಸ ಮಾಡ್ತಾ ಇರೋ ಅಂತ ಅಂದರೆ, ಈ ಚಾಯ್ಸ್ ಡೆಲಿವರಿ ಪಾರ್ಟ್ನರ್ ಅಪ್ಲಿಕೇಶನ್ ನೀವು ಕೆಲಸ ಮಾಡೋಕ್ಕೂ ಆಗಲ್ಲ, ಐ ಡಿ ಕ್ರಿಯೇಟ್ ಮಾಡ್ಕೊಳಕ್ಕೂ ಆಗಲ್ಲ. ಅಂದರೆ ನೀವು ಬೇರೆ ನಂಬರ್ ಹಾಕಿ ನೀವು ಆಧಾರ್ ಕಾರ್ಡ್ ಕೊಟ್ಟರೆ ಅವಾಗ ಗೊತ್ತಾಗುತ್ತೆ, ಓ ಇವ್ರು ಸ್ವಿಗ್ಗಿಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಆ ಕಾರಣದಿಂದ ಏನಾಗುತ್ತೆ ಅಂತಂದರೆ, ನೀವು ಸ್ವಿಗ್ಗಿಲಿ ಏನಾದ್ರು ನೀವು ಕೆಲಸ ಮಾಡ್ತಾ ಇದ್ರ ಅಂತಂದರೆ ದಯವಿಟ್ಟು ಈ ಚಾಯ್ಸ್ ಡೆಲಿವರಿ ಅಪ್ಲಿಕೇಶನ್ಗೆ ಜಾಯ್ನ್ ಆಗೋಕ್ಕೂ ಟ್ರೈ ಮಾಡಬೇಡಿ, ಜಾಯ್ನ್ ಆಗೋಕ್ಕೂ ಕೂಡ ಹೋಗ್ಬಿಡಿ. ಏನಕ್ಕೆ ಅಂತಂದರೆ, ನೀವೇನು ಮಾಡಿದ್ರು ಐ ಡಿ ಕ್ರಿಯೇಟ್ ಆಗಲ್ಲ. ಅಂದರೆ ನಾನು ಟ್ರೈ ಮಾಡಿ ನೋಡಿದೆ, ನಾನು ಟ್ರೈ ಮಾಡಿ ನೋಡೋದಕ್ಕೆ ಹೇಳ್ತಾ ಇರೋದು. ಬೇರೆ ಇನ್ನೊಂದು ನಂಬರ್ ಹಾಕೋ ಕೂಡ ನಾನು ಜಾಯ್ನ್ ಆಗೋಕ್ಕೆ ಟ್ರೈ ಮಾಡಿದೆ. ಬಟ್ ಅಲ್ಲೂ ಕೂಡ ಏನಾಗ್ತಾ ಇದೆ ಅಂತ ಅಂದರೆ, ಜಾಯ್ನ್ ಆಗೋಕ್ಕಾಗಲ್ಲ. ಸ್ವಿಗ್ಗಿಯಲ್ಲಿ ನಿಮ್ಮದು ಐ ಡಿ ಇತ್ತು ಅಂತಂದರೆ ಯಾವುದೇ ಕಾರಣಕ್ಕೂ ನೀವು ಚಾಯ್ಸ್ ಡೆಲಿವರಿ ಪಾರ್ಟ್ನರ್ ಅಪ್ಲಿಕೇಶನಲ್ಲಿ ನೀವು ಕೆಲಸ ಮಾಡೋಕ್ಕಾಗಲ್ಲ. ಚಾಯ್ಸ್ ಡೆಲಿವರಿ ಪಾರ್ಟ್ನರ್ ಅಪ್ಲಿಕೇಶನ್ ಕೆಲಸ ಮಾಡಬೇಕು ಅಂತಂದರೆ ಅವರೇ ಸಪ್ರೇಟಾಗಿ ಇರಬೇಕು. ಅಂದರೆ ಅವ್ರದ್ದು ಯಾವುದೇ ಆದಂಥ ಸ್ವಿಗ್ಗಿಯಲ್ಲಿ ಐ ಡಿ ಇರಬಾರ್ದು. ಸ್ವಿಗ್ಗಿಯಲ್ಲಿ ಐ ಡಿ ಇಲ್ಲ ಅಂತಂದರೆ ಯಾವ ರೀತಿ ಜಾಯ್ನ್ ಆಗೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಏನಕ್ಕಪ್ಪ ಅಂತಂದರೆ, ನಾನು ಸ್ವಿಗ್ಗಿಲಿ ಇಲ್ದವ್ರನ್ನೇ ಹುಡುಕಿ ಈಗ ಐ ಡಿನೂ ಕೂಡ ಕ್ರಿಯೇಟ್ ಮಾಡಿದ್ದೀನಿ. ಏನಕ್ಕೆ ಅಂದರೆ, ನಂದು ಆಲ್ರೆಡಿ ಸ್ವಿಗ್ಗಿಲಿ ಐ ಡಿ ಇದೆ. ನಂದ್ರಲ್ಲಿ ಐ ಡಿ ಮಾಡೋಕ್ಕಾಗಿಲ್ಲ, 2-3 ಥರ ಟ್ರೈ ಮಾಡಿದೆ, ಆಗಲಿಲ್ಲ. ಅದರಿಂದಾಗಿ ಇವಾಗ ಫಸ್ಟ್ ಏನು ಮಾಡಬೇಕು ಅಂತಂದರೆ, ಸೀದಾ ಪ್ಲೇಸ್ಟೋರ್ಗೆ ಹೋಗಿ, ಅಂದರೆ ಹೊಸಬ್ರಾಗಿರ್ಬೇಕು ನೀವು, ಸ್ವಿಗ್ಗಿ ಡೆಲಿವರಿ ಜಾಬಿಗೆ ನೀವು ಜಾಯ್ನ್ ಆಗಿರಬಾರ್ದು. ನೀವು ಸ್ವಿಗ್ಗಿ ಡೆಲಿವರಿ ಜಾಬ್ ಏನಾದ್ರು ಮಾಡ್ತಾ ಇರಲಿಲ್ಲ ಅಂತ ಆದರೆ ಸೀದಾ ಪ್ಲೇಸ್ಟೋರ್ಗೆ ಹೋಗಿ, ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಇಲ್ಲಿ ಚಾಯ್ಸ್ ಡೆಲಿವರಿ ಪಾರ್ಟ್ನರ್ ಆ್ಯಪ್ ಅಂತ ಹೇಳ್ಬಿಟ್ಟು ನೀವು ಸರ್ಚ್ ಮಾಡಿ. ಹಿಂಗೆ ಸರ್ಚ್ ಮಾಡ್ತಿದ್ದಂಗೆ ಈ ಥರ ಬರುತ್ತೆ. ಅಂದರೆ ರೇಟಿಂಗ್ ಸ್ವಲ್ಪ ಕಮ್ಮಿ ಇದೆ, 3.9 ಇದೆ. ಏನಕ್ಕೆ ಅಂತ ಅಂದರೆ, ಎಷ್ಟೊಂದು ಜನಕ್ಕೆ ಸೇರ್ಕೊಳಕ್ಕಾಗ್ತಿಲ್ಲದವರೆಲ್ಲ ಏನು ಮಾಡ್ತಾರೆ ಅಂತ ಅಂದರೆ, ರೇಟಿಂಗ್ ಕಮ್ಮಿ ಕೊಟ್ಟೇ ಕೊಡ್ತಾರೆ ಅಪ್ಲಿಕೇಶನ್ಗೆ. ಅದರಿಂದಾಗಿ 3.9 ಇದೆ. ಈ ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಾವು ಇವಾಗ ಅಪ್ಲಿಕೇಶನ್ ಕೂಡ ಇನ್ಸ್ಟಾಲ್ ಆಯಿತು. ಇನ್ಸ್ಟಾಲ್ ಆಗ್ತಿದ್ದಂಗೆ ನೀವೇನು ಮಾಡಬೇಕು ಅಂತ ಅಂದರೆ, ಇಲ್ಲಿ ಓಪನ್ ಅಂತ ಕಾಣಿಸ್ತಾ ಇಲ್ಲ, ಆ ಓಪನ್ ಅದ್ರ ಮೇಲೆ ನೀವು ಪ್ರೆಸ್ ಮಾಡಿ. ಓಪನ್ ಅದ್ರ ಮೇಲೆ ಪ್ರೆಸ್ ಮಾಡ್ತಿದ್ದಂಗೆ ಲೊಕೇಶನ್ದು ಮತ್ತು ನೋಟಿಫಿಕೇಷನ್ದು ಪರ್ಮಿಷನ್ ಕೇಳ್ತಾನೆ. ಇವಾಗ ಓಕೆ ಕೊಡಿ. ವೈಲ್ ಯೂಸಿಂಗ್ ದ ಆ್ಯಪ್ ಕೊಡಿ. ವೈಲ್ ಯೂಸಿಂಗ್ ದ ಆ್ಯಪ್ ಕೊಡ್ತಿದ್ದಂಗೆ ನೆಕ್ಸ್ಟು ಅಲೋ ಕೊಡಿ. ಅಲೋ ಕೊಡ್ತಿದ್ದಂಗೆ ಓಕೆ ಕೊಡಿ. ಓಕೆ ಕೊಡ್ತಿದ್ದಂಗೆ ಅಲೋ ವೈಲ್ ಯೂಸಿಂಗ್ ದ ಆ್ಯಪ್ ಕೊಡಿ. ಅಲೋ ಆಲ್ ದ ಟೈಮ್ ಕೊಡಿ. ಆಮೇಲೆ ಅಲೋ ಕೊಡಿ. ಅಂದ್ರೆ ಏನೇನು ಪರ್ಮಿಷನ್ ಕೇಳ್ತಾನೆ ಎಲ್ಲ ನೀವು ಕೊಡಲೇಬೇಕಾಗಿರುತ್ತೆ. ಇದು ಕೂಡ ಓಕೆ ಕೊಡಿ. ಆಮೇಲೆ ನೆಕ್ಸ್ಟ್ ಬರೋದೇ ಲ್ಯಾಂಗ್ವೇಜ್. ನೀವು ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಿಮಗೆ ಯಾವ ಲ್ಯಾಂಗ್ವೇಜ್ ಕಂಫರ್ಟಬಲ್ ಆಗಿರುತ್ತೋ ಆ ಲ್ಯಾಂಗ್ವೇಜ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸದ್ಯಕ್ಕೆ ನಾನು ಇವಾಗ ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಕೊತೀವಿ. ನೀವು ಬೇಕು ಅಂತಂದರೆ ಕನ್ನಡದಲ್ಲಿ ನೀವು ಆರಾಮಾಗಿ ಮಾಡ್ಬೋದು. ಬಟ್ ಸದ್ಯಕ್ಕೆ ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಕೊಂಡು ಕನ್ಫರ್ಮ್ ಕೊಡ್ತೀನಿ. ಕನ್ಫರ್ಮ್ ಕೊಡ್ತಿದ್ದಂಗೆ ಇವಾಗ ನೀವು ನಿಮ್ಮ ಮೊಬೈಲ್ ನಂಬರ್ನ ಇಲ್ಲಿ ಹಾಕ್ಬೇಕಾಗುತ್ತೆ. ನಿಮ್ಮ ಮೊಬೈಲ್ ನಂಬರ್ ಹಾಕ್ಬಿಟ್ಟು ಗೆಸ್ಟ್ ಸ್ಟಾರ್ಟೆಡ್ ಅಂತ ಕೊಡಬೇಕು. ಅದಕ್ಕಿಂತ ಮುಂಚೆ ಏನೇನೆಲ್ಲ ಇದರಲ್ಲಿ ಅಡ್ವಾಂಟೇಜ್ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ತೋರಿಸ್ತಾ ಇದೆ ನೋಡಿ. ಚೂಸ್ ಡೆಲಿವರಿ ಏನಾದ್ರು ಕೆಲಸ ಮಾಡ್ತೀವಿ ಅಂತಂದರೆ ₹0 ಆನ್ಬೋರ್ಡ್ ಫೀ ಇರುತ್ತೆ. ನೋ ಯೂನಿಫಾರ್ಮು, ನೋ ಝೋನ್ಸು, ನೋ ಫಿಕ್ಸ್ಡ್ ಶಿಫ್ಟ್ಸು, ಈ ಥರ ಇದೆ. ಆಮೇಲೆ ಡೆಲಿವರಿ ಟುಡೇ ಗೆಟ್ ಪೇಡ್ ದ ನೆಕ್ಸ್ಟ್ ಡೇ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಅಂದರೆ ಇವಾಗ ಡ್ಯೂಟಿ ಮಾಡಿದ್ರೆ ನಮಗೆ ನಾಳೆಗೆ ಸಂಬಳ ಬರುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಆಮೇಲೆ ಚೂಸ್ ಯುವರ್ ಆರ್ಡರ್ಸ್, ನೋ ರಿಜೆಕ್ಷನ್ ಪೆನಾಲ್ಟಿ. ಅಂದರೆ ಆರ್ಡರ್ನ ಎಷ್ಟು ಬೇಕಾದ್ರೂ ರಿಜೆಕ್ಟ್ ಮಾಡ್ಬೋದು. ಅಂದರೆ ನೀವೇನಾದ್ರು ಸ್ವಿಗ್ಗಿಲಿ ಮಾಡ್ತೀರ ಅಂದರೆ ಬಿಡ್ತಾನೆ, ಐ ಡಿ ಬ್ಲಾಕ್ ಮಾಡ್ತಾನೆ, ಪೆನಾಲ್ಟಿ ಆಗ್ತಾನೆ. ಬಟ್ ಇಲ್ಲಿ ನೀವೇನಾದರೂ ಇದರಲ್ಲಿ ಮಾಡ್ತೀರಾ ಅಂತ ಅಂದರೆ ನಿಮಗೆ ಯಾವುದೇ ಆದಂಥ ಪೆನಾಲ್ಟಿ ಏನು ಹಾಕಲ್ಲ. ಸದ್ಯಕ್ಕೆ ಇವಾಗ ಮೊಬೈಲ್ ನಂಬರ್ ಎಂಟರ್ ಮಾಡೋಣ ಗೈಸ್. ಮೊಬೈಲ್ ನಂಬರ್ ಎಂಟರ್ ಮಾಡಿಬಿಟ್ಟು ಗೆಸ್ಟ್ ಸ್ಟಾರ್ಟೆಡ್ ಅಂತ ಕೊಡೋಣ. ಗೆಸ್ಟ್ ಸ್ಟಾರ್ಟೆಡ್ ಅಂತ ಕೊಡ್ತಿದ್ದಂಗೆ ಇವಾಗ ಒ ಟಿ ಪಿ ಬರುತ್ತೆ ನಮ್ಮ ಮೊಬೈಲ್ ನಂಬರ್ಗೆ. ಈಗ ಒ ಟಿ ಪಿ ಕೂಡ ಎಂಟರ್ ಮಾಡಬೇಕಾಗುತ್ತೆ. ಈಗ ಒ ಟಿ ಪಿ ಕೂಡ ನಾನು ಎಂಟರ್ ಮಾಡ್ತೀನಿ. ಒ ಟಿ ಪಿ ಎಂಟರ್ ಮಾಡ್ತಿದ್ದಂಗೆ ನೆಕ್ಸ್ಟ್ ನಮ್ಗೆ ಏನು ಬರುತ್ತೆ ಅಂತ ಅಂದರೆ, ಡೈರೆಕ್ಟಾಗಿ ಸಿಟಿ ಬರುತ್ತೆ. ಅಂದರೆ ಮೇಜರ್ ಸಿಟಿಲಿ ಅಷ್ಟೇ ಇರೋದು, ಅಂದರೆ ನಮ್ಮ ಬೆಂಗಳೂರಲ್ಲಿ ಅಷ್ಟೇ ಇರೋದು, ಬೇರೆ ಯಾವ ಸಿಟಿಲೂ ಕೂಡ ಇಲ್ಲ. ತಲೆ ಕೆಡ್ಸ್ಕೊಂಡು ಹೋಗಬೇಡಿ. ಬೆಂಗಳೂರಲ್ಲಿ ಇದ್ದರೆ ಮಾತ್ರ ನೀವು ಈ ಐ ಡಿನ ಕ್ರಿಯೇಟ್ ಮಾಡ್ಕೊಳ್ಳಿ. ಸದ್ಯಕ್ಕೆ ಇವಾಗ ಚೇಂಜ್ ಸಿಟಿ ಕೊಟ್ಟು ಕಂಟಿನ್ಯೂ ಕೊಡ್ತೀನಿ. ಏನಕ್ಕೆ ಅಂದರೆ ಬೆಂಗಳೂರಲ್ಲಿ ಅಷ್ಟೇ ಇರೋದು, ಅದರಿಂದಾಗಿ ಕಂಟಿನ್ಯೂ ಕೊಡ್ತೀನಿ. ಕಂಟಿನ್ಯೂ ಕೊಡ್ತೀನಂಗೆ ನಿಮಗೆ ನೆಕ್ಸ್ಟ್ ಎಂಟರ್ ಸಮ್ ಬೇಸಿಕ್ ಡೀಟೇಲ್ಸ್ ಅಂತ ಕೇಳುತ್ತೆ. ನಿಮ್ಮ ಮೊದಲ ಹೆಸರು ಹಾಕಿ, ಆಮೇಲೆ ಲಾಸ್ಟ್ ನೇಮಲ್ಲಿ ನಿಮ್ಮ ಇನ್ಶಿಯಲ್ ಏನಾರು ಹಾಕಿ, ಆಮೇಲೆ ಸೆಲೆಕ್ಟ್ ಜೆಂಡರಲ್ಲಿ ಹುಡುಗ ಆಗಿದ್ರೆ ಮೇಲ್ ಹಾಕಿ, ಹುಡುಗಿ ಆಗಿದ್ರೆ ಫೇಮೇಲ್ ಹಾಕಿ. ಈ ಥರ ಆದಮೇಲಿಂದ ಇವಾಗ ಕಂಟಿನ್ಯೂ ಕೊಡಿ. ಕಂಟಿನ್ಯೂ ಕೊಡ್ತಿದ್ದಂಗೆ ವೆರಿಫೈ ಆಧಾರ್ ಅಂತ ಬರುತ್ತೆ. ಅದರಿಂದಾಗಿ ನೀವು ಆಧಾರ್ ಕಾರ್ಡ್ನ ವೆರಿಫೈ ಮಾಡಬೇಕಾಗುತ್ತೆ. ಇಲ್ಲೇ ಮಾಡಿಬಿಡಿ. ಏನಕ್ಕೆ ಅಂತ ನೀವು ನೆಕ್ಸ್ಟ್ ಇವಾಗ ಐ ವಿಲ್ ಡೂ ಲೇಟರ್ ಅಂತಂದರೆ ನೆಕ್ಸ್ಟಲ್ಲಿ ಕೇಳ್ತಾನೆ. ಅವಾಗ ಇಲ್ಲ ಅಂತಂದರೆ ಐ ಡಿ ಆ್ಯಕ್ಟಿವೇಟ್ ಆಗಲ್ಲ. ಬ್ರೋ ನನ್ನ ಐ ಡಿ ಆ್ಯಕ್ಟಿವೇಟ್ ಆಗಿಲ್ಲ, ಬ್ರೋ ನನ್ನ ಆ್ಯಕ್ಟಿವೇಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತೀರಾ. ಅದರಿಂದಾಗಿ ಇಲ್ಲೇ ವೆರಿಫೈ ಮಾಡಿಬಿಡಿ, ಏನು ತೊಂದರೆ ಆಗಲ್ಲ. ವೆರಿಫೈ ಆಧಾರ್ ಅಂತ ಕೊಡಿ. ವೆರಿಫೈ ಆಧಾರ್ ಅಂತ ಕೊಡ್ತಿದ್ದಂಗೆ ನಿಮ್ಮ ಆಧಾರ್ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ. ನಿಮ್ಮ ಆಧಾರ್ ನಂಬರ್ ಎಂಟರ್ ಮಾಡ್ತಿದ್ದಂಗೆ ಒಂದು ಕೋಡ್ ಬರುತ್ತೆ. ಆ ಕೋಡ್ನ ಕೂಡ ಎಂಟರ್ ಮಾಡಿ ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡ್ತಿದ್ದಂಗೆ ನಿಮಗೆ ನೋಡಿ ಆಧಾರ್ ಡೀಟೇಲ್ಸ್ ವೆರಿಫೈಡ್ ಅಂತ ಕೂಡ ಇಲ್ಲಿ ಬಂದ್ಬಿಡುತ್ತೆ. ಇಷ್ಟೇ ಈಸಿಯಾಗಿ ಸಿಂಪಲ್ ಆಗಿ ಒಂದು 3 ಸ್ಟೆಪ್ಪಲ್ಲೆಲ್ಲ ಕಂಪ್ಲೀಟ್ ಮಾಡ್ಬಿಡೋದು.
ಅದರಿಂದಾಗಿ ನೋಡಿ ಇವಾಗ ಆಧಾರ್ ಕಾರ್ಡು ಕಂಪ್ಲೀಟ್ ಆಯಿತು. ಆಧಾರ್ ಕಾರ್ಡ್ ಕಂಪ್ಲೀಟ್ ಆಗ್ತಿದ್ದಂಗೆ ನಿಮ್ಮ ಪಾನ್ ಕಾರ್ಡ್ ಬೇಕಾಗುತ್ತೆ. ನಿಮ್ಮ ಪಾನ್ ಕಾರ್ಡಲ್ಲಿ ಇಲ್ಲಿ ಎಂಟರ್ ಮಾಡಿ, ನಿಮ್ಮ ಪಾನ್ ಡೀಟೇಲ್ಸ್ನು ಕೂಡ ಇಲ್ಲಿ ಎಂಟರ್ ಮಾಡಿ. ಎಂಟರ್ ಮಾಡ್ತಿದ್ದಂಗೆ ಕಂಟಿನ್ಯೂ ಕೊಡಿ. ಕಂಟಿನ್ಯೂ ಕೊಡ್ತಿದ್ದಂಗೆ ನೆಕ್ಸ್ಟು ಪ್ರೊಫೈಲ್ ಪಿಕ್ಚರ್ ಕೇಳುತ್ತೆ. ಅಂತ ಅಂದರೆ ಸೆಲ್ಫಿ ಕೊಡಬೇಕಾಗುತ್ತೆ ನೀವು. ಆ ಸೆಲ್ಫಿನ ಕ್ಲೀನಾಗಿ ಕೊಡಿ. ಅಂದರೆ ಪ್ರತಿಯೊಂದು ಅಪ್ಲಿಕೇಶನ್ ಕಡೆ ನಾನು ನಿಮ್ಗೆ ಇದೇ ಹೇಳೋದು, ಏನಕ್ಕೆ ಅಂತಂದರೆ ಸೆಲ್ಫಿ ಚೇಂಜ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಇವಾಗಲೇ ಕ್ಲೀನಾಗಿ ಕೊಟ್ಬಿಡಿ. ಓಪನ್ ಕ್ಯಾಮ್ರಾ ಅನ್ನೋದ್ರ ಮೇಲೆ ಪ್ರೆಸ್ ಮಾಡಿ. ಆಮೇಲೆ ಪ್ರೊಸೀಡ್ ಟು ಕ್ಯಾಪ್ಚರ್ ಅಂತ ಇದೆಯಲ್ಲ, ಪ್ರೊಸೀಡ್ ಟು ಕ್ಯಾಪ್ಚರ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಆವಾಗ ವೈಲ್ ಯೂಸಿಂಗ್ ದ ಆ್ಯಪ್ ಅಂತ ಹೇಳ್ಬಿಟ್ಟು ಒಂದು ಪರ್ಮಿಷನ್ ಕೊಡ್ಬಿಡುತ್ತೆ. ಯೂಸಿಂಗ್ ದ ಆ್ಯಪ್ ಅಂತ ಪರ್ಮಿಷನ್ ಕೊಟ್ಟು ಈ ಥರ ಒಂದು ಸೆಲ್ಫಿನೂ ಕೂಡ ನೀವು ಕೊಡಿ. ಸೆಲ್ಫಿ ಕೂಡ ಇವಾಗ ನಾನು ಕ್ಲಿಕ್ ಮಾಡಿದೆ. ಸೆಲ್ಫಿ ಕ್ಲಿಕ್ ಮಾಡ್ತಿದ್ದಂಗೆ ಕಂಟಿನ್ಯೂ ಅನ್ನೋದ್ರ ಮೇಲೆ ನೀವು ಪ್ರೆಸ್ ಮಾಡಿ. ಕಂಟಿನ್ಯೂ ಅನ್ನೋದ್ರ ಮೇಲೆ ಪ್ರೆಸ್ ಮಾಡ್ತಿದ್ದಂಗೆ ನೋಡಿ ಎಷ್ಟು ಈಸಿ, ಬರೀ 3 ಸ್ಟೆಪ್ಪು ಗೈಸ್, ಜಾಸ್ತಿ ಸ್ಟೆಪ್ಸೇ ಇಲ್ಲ. 3 ಸ್ಟೆಪ್ಪಲ್ಲಿ ನಮ್ಮ ID ಇವಾಗ ನೋಡಿ ಪ್ರೊಫೈಲ್ ಕಂಪ್ಲೀಟೆಡ್ ಅಂತ ಬಂತು. ರೆಫರಲ್ ಕೋಡ್ ಏನಾದ್ರು ಇದ್ದರೆ ರೆಫರಲ್ ಕೋಡ್ನ ನೀವು ಹಾಕಿ ಅಂತ ಹೇಳ್ಬಿಟ್ಟು ಅಲ್ಲಿ ಕೇಳ್ತಾರೆ. ಸದ್ಯಕ್ಕೆ ಇಲ್ಲಿ ಯಾವುದೇ ಆದಂಥ ರೆಫರಲ್ ಕೋಡ್ ಇಲ್ಲ. ಇನ್ನೊಂದು ರೆಫರಲ್ ಅಮೌಂಟು ಕೂಡ ತುಂಬ ಕಮ್ಮಿ ಇದೆ ಅಂತ ಅಂದರೆ 100 ರೂಪಾಯಿನ ಕೊಡ್ತಾ ಇದ್ದಾನೆ ಅಷ್ಟೇ ಅವನು. ಬೇಕು ಅಂತ ಅಂದರೆ ಎಂಟರ್ ರೆಫರ್ ಕೋಡ್ ಅಂತ ಹೇಳ್ಬಿಟ್ಟು ಕೊಡ್ಬೋದು. ಅಂದರೆ ರೆಫರಲ್ ಕೋಡ್ ಆಯ್ತಾ ನೋಡ್ತೀನಿ ನಾನು, ಇದ್ದರೆ ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಬೇಕು ಅಂತ ಅಂದರೆ ರೆಫರಲ್ ಕೋಡ್ನು ಕೂಡ ನೀವು ಹಾಕ್ಕೊಂಡು ನೀವು ಕೊಡ್ಬೋದು. ಆಮೇಲೆ ರೆಡಿ ಫಾರ್ ದ ರೈಡ್ ಅಂತ ಹೇಳ್ಬಿಟ್ಟು ಬರುತ್ತೆ. ಆಮೇಲೆ ನೆಕ್ಸ್ಟ್ ಬಂದು ಆಧಾರ್ ಕಾರ್ಡು ಮತ್ತು ಸೆಲ್ಫಿ ಸೆಂಡ್ ಫಾರ್ ವೆರಿಫಿಕೇಷನ್ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇರುತ್ತೆ. ಅಷ್ಟರಲ್ಲಿ ನೀವೇನು ಮಾಡಬೇಕು ಅಂತಂದರೆ ಈ ಅಪ್ಲಿಕೇಶನ್ ಇದೆಯಲ್ಲ, ಈ ಅಪ್ಲಿಕೇಶನ್ನ ಒಂದು ಸಲ ಕ್ಲೋಸ್ ಮಾಡಿ ಓಪನ್ ಮಾಡಿ. ಓಪನ್ ಮಾಡಿ ಕ್ಲೋಸ್ ಮಾಡ್ತಿದ್ದಂಗೆ ನೋಡಿ ಆಸಮ್ ಯು ಆರ್ ಆಲ್ ಸೆಟ್ ಅಂತ ಹೇಳ್ಬಿಟ್ಟು ತೋರಿಸುತ್ತೆ. ರೀಲಾಗಿನ್ ನೌ ಅಂತ ಹೇಳ್ಬಿಟ್ಟು ಕೇಳುತ್ತಲ್ಲ, ಆ ಟೈಮಲ್ಲಿ ನೀವು ರೀಲಾಗಿನ್ ನೌ ಅನ್ನೋದ್ರ ಮೇಲೆ ನೀವು ಪ್ರೆಸ್ ಮಾಡಿ. ಅದ್ರ ಮೇಲೆ ಪ್ರೆಸ್ ಮಾಡ್ತಿದ್ದಂಗೆ ನೆಕ್ಸ್ಟ್ ತಿರ್ಗಾ ಮತ್ತೆ ಒಂದು ಪರ್ಮಿಷನ್ ಕೇಳುತ್ತೆ. ಅದು ಕೂಡ ನೀವು ಅಲೋ ಕೊಡಿ. ಅಲೋ ಕೊಟ್ಟಾದ್ಮೇಲಿಂದ ಮೇಯ್ನ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ಕೂಡ ನೀವು ಓದ್ಕೊಳ್ತಿದ್ದಂಗೆ ನೀವು ಇದು ಅಕ್ಸೆಪ್ಟ್ ಅಂತ ಇದೆಯಲ್ಲ, ಅಕ್ಸೆಪ್ಟ್ ಮೇಲೆ ನೀವು ಪ್ರೆಸ್ ಮಾಡಬೇಕಾಗುತ್ತೆ. ಅಂತ ಹೇಳ್ತಾ ಗೈಸ್, ಇದು ಸ್ವಿಗ್ಗಿ ಬಿಟ್ಟು ಬೇರೆ ಏನು ಅಲ್ಲ, ಅಲ್ಲಿ ಸ್ವಿಗ್ಗಿನೇ ಇದು, ಸ್ವಿಗ್ಗಿ ರೀತಿಯಲ್ಲೇ ಬಟ್ ಬೇರೆ ರೀತಿಯಲ್ಲಿ, ಅಂದರೆ ಅಮೌಂಟ್ ಸ್ವಲ್ಪ ಕಮ್ಮಿ ಕೊಡ್ತಾನೆ. ಈಗ ಒಂದೊಂದು ಆರ್ಡರ್ಗೆಲ್ಲ ಯಾವುದಾದಂಥ ಇನ್ಸೆಂಟಿವ್ ಏನೂ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಮಾಡ್ತಾ ಇರ್ತಾರಲ್ಲ, ಅವ್ರು ತಿಳಿಸ್ತಾರೆ ಬ್ರೋ ಯಾವುದೇನಂತ ಇನ್ಸೆಂಟಿವ್ ಸರ್ಜ್ ಏನೂ ಕೊಡ್ತಾ ಇಲ್ಲ, ಆರ್ಡರ್ ಪೇ ಏನಿದೆ ಆರ್ಡರ್ ಪೇ ಅಷ್ಟೇ ಕೊಡ್ತಾ ಇರೋದು ಅಂತ ಹೇಳ್ಬಿಟ್ಟು ತುಂಬ ಜನ ತಿಳಿಸಿದ್ದಾರೆ. ಈಗ ಸದ್ಯಕ್ಕೆ ಅಕ್ಸೆಪ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಅಕ್ಸೆಪ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನೋಡಿ ಸೇಮ್ ಇವಾಗ ಸ್ವಿಗ್ಗಿಯಲ್ಲಿ ಯಾವ ರೀತಿ ನಿಮಗೆ ಹೋಮ್ ಸ್ಕ್ರೀನ್ ಬರುತ್ತೋ ಇದರಲ್ಲೂ ಕೂಡ ಸೇಮ್ ಅದೇ ರೀತಿಯಲ್ಲಿ ಹೋಮ್ ಸ್ಕ್ರೀನ್ ಬರುತ್ತೆ. ಹೋಮು, ಅರ್ನಿಂಗು, ರೆಫರು, ಮೋರು, ಈ ರೀತಿಯಲ್ಲಿ ನಿಮಗೆ ಟೋಟಲ್ ಆಗಿ ಇಷ್ಟು ತೋರಿಸುತ್ತೆ. ಇಷ್ಟು ಆಪ್ಷನ್ನ ತೋರಿಸ್ತಿದ್ದಂಗೆ ನೋಡಿ ಏನು ಚೇಂಜಸ್ ಏನಿಲ್ಲ ಹೇಳ್ತಲ್ವಾ, ಸೇಮ್ ಸ್ವಿಗ್ಗಿಲಿ ಇರೋದು ಅಂತಲೇ ಇರೋದು. ಗೋ ಆನ್ಲೈನ್ ನಾವು ಕೊಟ್ಟರೆ ನೀವು ಆರಾಮಾಗಿ ನೆಕ್ಸ್ಟು ಆನ್ಲೈನ್ಗೂ ಕೂಡ ಹೋಗುತ್ತೆ. ಆನ್ಲೈನ್ಗೆ ಹೋಗಾದ್ಮೇಲೆ ನೀವು ನಿಮ್ಮ ಡ್ಯೂಟಿನ ಸ್ಟಾರ್ಟ್ ಮಾಡ್ಕೊಬೋದು ಈಸಿಯಾಗಿ ಗೈಸ್. ಅಂದರೆ ಕಷ್ಟ ಏನಿಲ್ಲ ಅಂತಂದರೆ ಅದು ಮಾಡಬೇಕು ಇದು ಮಾಡಬೇಕು ಅಂತೇನಿಲ್ಲ. ಈಸಿಯಾಗಿ 3 ಸ್ಟೆಪ್ನ ನಾವು ಕರೆಕ್ಟಾಗಿ ಕಂಪ್ಲೀಟ್ ಮಾಡಬೇಕು ಅಷ್ಟೇ. ಪ್ರತಿಯೊಂದು ID ಕ್ರಿಯೇಟ್ ಮಾಡಬೇಕು ಅಷ್ಟೇ. ಅವ್ರು ಕೇಳಿದಂಥ ಸ್ಟೆಪ್ನ ನೀವೇನಾದ್ರು ಕರೆಕ್ಟಾಗಿ ನೀವು ಕೊಟ್ಟಿದ್ದೀರಾ ಅಂತಂದರೆ ಎಲ್ಲೂ ಕೂಡ ವೆರಿಫಿಕೇಷನ್ ಫೇಲ್ ಆಗಲ್ಲ. ಒಬ್ಬೊಬ್ರು ಹೇಳ್ತಲ್ವಾ, ಆಧಾರ್ ಕಾರ್ಡ್ ಒಬ್ರದ್ದು, ಪಾನ್ ಕಾರ್ಡ್ ಒಬ್ರದ್ದು, ಈ ರೀತಿ ಮಾಡೋಕ್ಕೆ ಹೋದಂಥ ಸಮಯದಲ್ಲಿ ಏನಾಗುತ್ತೆ ಅಂತ ಅಂದರೆ 2 ಮ್ಯಾಚ್ ಆಗಲ್ಲ. 2 ಮ್ಯಾಚ್ ಆಗದಿದ್ದ ಕಾರಣ ಏನಾಗುತ್ತೆ ಅಂತ ಅಂದರೆ ನಿಮ್ಮ ID ಅಲ್ಲಿ ಆ ಕಡೆ ಆ್ಯಕ್ಟಿವೇಟು ಆಗಲ್ಲ, ಈ ಕಡೆ ಡಿಆಕ್ಟಿವೇಟು ಆಗಲ್ಲ. ವೆರಿಫಿಕೇಷನ್ ಅಲ್ಲೇ ನಿಂತ್ಕೊಂಡ್ಬಿಡುತ್ತೆ. ಬ್ರೋ ನಾನು ವೆರಿಫಿಕೇಷನ್ ಆಗಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಾರೆ. ಅದರಿಂದಾಗಿ ಕೊಡಬೇಕಾದ್ರೇ ಕರೆಕ್ಟಾಗಿ ಕೊಡಿ. ಅಂದರೆ ಈಸಿಯಾಗಿ ಈಗ ಡೆಲಿವರಿ ಜಾಬ್ಗೆ ಹೇಗೆ ಸೇರ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಇವಾಗ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋನಾರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಈ ವಿಡಿಯೋನಾರು ಇನ್ಫಾರ್ಮೇಟಿವ್ ಅಂತ ಅಂತಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.